ಪ್ರೈಸಲ ಪ್ರಕಟಣೆ 21 ಅಧ್ಯಾಯದಲ್ಲಿ 8ನೇ ವಾಕ್ಯ ಈ ರೀತಿ ಇರ್ತದೆ. ಪಾಪ ಮಾಡೋರ್ನೆಲ್ಲ ಬೆಂಕಿಯಲ್ಲಿ ಹಾಕ್ತೀನಂತೆ ದೇವ್ರ ವಾರ್ತೆಗಳಿದೆ, ನೀವು ಓದಿ. ಪಾಪ ಅಂದರೆ ಯಾವ ರೀತಿ ಪಾಪಗಳು? ಎಲ್ಲ ರೀತಿ ಪಾಪಗಳನ್ನ, ದೇವ್ರಿಗೆ ಪ್ರಿಯ ಇಲ್ಲದ ಕಾರ್ಯಗಳೆಲ್ಲ ಒಂದು ಪಾಪನೇ. ಅದನ್ನು ಓದಿ ನೋಡಿ ಒಂದು ವಿಷಯ. ಅದಂದರೆ ಮಾಟ ಮಂತ್ರ ಮಾಡೋರು, ವಿಗ್ರಹಾರಾಧನೆ ಮಾಡೋರು, ಸುಳ್ಳುಗಾರರು ಇವರೆಲ್ಲ ಸಿಕ್ಕುವುದು ನರಕದಲ್ಲಿ ಬೆಂಕಿ ಅಂತಲೇ ದೇವ್ರ ವಾರ್ತೆಯಲ್ಲಿ ಇರ್ತದೆ. ಇವೆಲ್ಲ ಯಾರ್ಯಾರು ಯಾವ ರೀತಿ ಪಾಪಗಳು ಮಾಡ್ತಿದ್ದೀರೋ ಅವರೆಲ್ಲ ತಿದ್ದುಕೊಳ್ರಿ. ಯಾಕಂದರೆ ಆದಷ್ಟು ಬೇಗ ದೇವ್ರು ಬರ್ತಾರೆ. ಬಂದಾಗ ನಾವು ಎಲ್ಲೋಗ್ತೀರಿ ಅಂತ ನೀವು ಯೋಚನೆ ಮಾಡಿ. ಕೇರಳದಲ್ಲಿ ನೋಡಿ ಎಷ್ಟು ನೀರು ಬಂದು ಕೊಚ್ಕೊಂಡು ಎಷ್ಟು ಜನಗಳು ಸತ್ತೋದ್ರು. ಅಲ್ಲಲ್ಲಿ ಮಳೆ, ಬಿರುಗಾಳಿ, ಭೂಕಂಪಗಳು ಇದೆಲ್ಲ ಆಗ್ತಾಯಿದೆ ಅಂದರೆ ನಾವು ಮಾಡುವಂಥ ಪಾಪಕ್ಕೆ ಆತನ ದೇವರ ಕೋಪಾಗ್ನಿ. ಅದಕ್ಕೆ ಎಲ್ಲರೂ ತಿದ್ದುಕೊಳ್ರಿ. ದೇವ್ರ ನಾಮ ಮಾತ್ರ ಮಹಿಮೆ ಪಡಲಿ. ಆಮೇಲೆ